ಸೊ ಚೆಕ್ಕಿನ್ ಆಗಿ ಹೊರಟಿದ್ದೀವಿ ಗುರು. ಜಸ್ಟ್ ವಿ ಹ್ಯಾವ್ ರೀಚ್ ದಿ ಹೋಟೆಲ್. Largest auto retail groups representing Audi. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಕ್ಕೆ ಇವತ್ತಿಷ್ಟು ಖುಷಿಯಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಹಸ್ಬೆಂಡ್ ಡೆಲ್ಲಿಗೆ ಹೋಗಿದ್ದರು ಅವಾರ್ಡ್ ಫಂಕ್ಷನ್ಗೆ. ಅವ್ರಿಗೆ ಅವಾರ್ಡ್ ಸಿಕ್ತು. ಸೊ ಹಂಗಾಗಿ ನಾನು ಹೇಳಿದ್ದೆ ಅವ್ರಿಗೆ, ಡೆಲ್ಲಿಗೆ ಹೋಗ್ತಾ ಬರ್ತಾ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಬನ್ನಿ ನೋಡೋಣ. ನನಗೆ ಯಾವಾಗಲೂ ಹಂಗಿಸ್ತಿದ್ರು ಅವರು, ನಿನಗೆ ಸರಿಯಾಗಿ ಕ್ಯಾಮ್ರಾ ಇಟ್ಕೊಳಕ್ಕೆ ಬರಲ್ಲ, ಸರಿಯಾಗಿ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಬರಲ್ಲ, ಸರಿಯಾಗಿ ಏನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ, ಈ ಥರದ್ದೆಲ್ಲ ಅವ್ರು ನನಗೆ ಕೌಂಟ್ರ್ ಕೊಡ್ತಾಯಿದ್ರು. ಸೊ ನೋಡೋಣ, ನೀವು ಮಾಡ್ಕೊಬನ್ನಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ನನಗೆ ಅವರು ಮಾಡ್ಕೊಂಬಂದಿರೋ ವಿಡಿಯೋಸ್ ನೋಡಿ ನಗು ಬರ್ತಿತ್ತು. ಎಂಥವ್ರಿಗಾದ್ರೂ ಅಷ್ಟೇ, ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಕ್ಯಾಮ್ರಾ ಮುಂದೆ ಅಂತ ಫಸ್ಟ್ ಟೈಮ್ ಬಂದಾಗ ನರ್ವಸ್ ಆಗೇ ಆಗುತ್ತೆ. ಸೊ ನೋಡೋಣ ಅಲ್ವಾ ಅವ್ರು ಹೇಗೆ ಮಾಡಿದ್ದಾರೆ ವಿಡಿಯೋಗಳ್ನ, ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಬಂದಿದ್ದಾರೆ ಅಂತ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ. ಈಗ ಬೆಳಗ್ಗೆ 6 ಗಂಟೆ ಆಗಿದೆ, ಕ್ಯಾಬ್ ಬಂದಿದೆ ಅಲ್ಲೇ ಮನೆ ಹತ್ರ. ಈಗ ಅವರು ಹೊರಟಿದ್ದಾರೆ. ಇಲ್ಲಿಂದ ಅವರ ಒಂದು ಲಾಗ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಅವರು ವಿಡಿಯೋದಲ್ಲಿ ಮಾತಾಡಿದ್ದಾರೆ, ಮಧ್ಯ ಸ್ವಲ್ಪ ಮಾತಾಡಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಹಂಗಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದಾರೆ, ನೀನೇ ವಾಯ್ಸ್ ರೆಕಾರ್ಡ್ ಮಾಡು ಅಂತೇಳಿ. ಸೊ ಹಂಗಾಗಿ ನಾನೇ ಕೊಡ್ತಾಯಿದ್ದೀನಿ ವಾಯ್ಸು, ಯಾರು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಏನಾದರೂ ಅವರೆಲ್ಲಾದರೂ ಹೋದರೆ ಪೂರ್ತಿಯಾಗಿ ನೀವೇ ವಿಡಿಯೋದಲ್ಲಿ ಮಾತಾಡಿಕೊಂಡು ವಿಡಿಯೋ ಮಾಡ್ಕೊಬನ್ನಿ ಅಂತ ಹೇಳ್ತೀನಿ. ನೋಡೋಣ ಏನು ಹೇಳ್ತಾರೆ. ಸೊ ಈಗ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 1 ಎಂಟ್ರಿ ಅವರು ಆಗ್ತಿದ್ದಾರೆ. ಇಲ್ಲಿಂದ ಡೆಲ್ಲಿಗೆ ಫ್ಲೈಟ್ 9 o'clock ಇದೆ ಅಂತ ಹೇಳ್ಬಿಟ್ಟು 6 o'clockಗೆ ಬಿಟ್ಟಿದ್ದಾರೆ. ಯಾಕಂದರೆ 2 hours ಮುಂಚೆ ಇರಬೇಕಂತೆ. ನಾನು ಯಾವತ್ತು ಫ್ಲೈಟಲ್ಲಿ ಹೋಗಿಲ್ಲ, ನನಗೆ ಗೊತ್ತಿಲ್ಲ. 2 hours ಮುಂಚೆನೇ ಇರಬೇಕಂತೆ. ಇದೆಲ್ಲ ಪ್ರೊಸೀಜರ್ ನೋಡ್ತಿದ್ರೆ ಫ್ಲೈಟಲ್ಲಿ ಓಡಾಡಬೇಕಾ ಅನಿಸುತ್ತೆ, ಅಷ್ಟು ಇರುತ್ತೆ ಅಲ್ಲಿ ರೂಲ್ಸು ರೆಗ್ಯುಲೇಷನ್ಸು. ಸೊ ನಾನು ಯಾವತ್ತೂ ಟ್ರಾವೆಲ್ ಮಾಡದೇ ಇರೋದ್ರಿಂದ ಗೊತ್ತಿಲ್ಲ. ನಮ್ಮ ಮನೇಲಿ ಹೇಳ್ತಿದ್ದಾರೆ ಫಾರಿನ್ ಟ್ರಿಪ್ ಹೋಗೋಣ ಒಂದು ಸಲ ಅಂತ. ನೋಡೋಣ ಹೇಗೆ ಏನು ಅಂತ ಗೊತ್ತಿಲ್ಲ ಇನ್ನು. ಸೊ ಚೆಕ್ಕಿನ್ ಆಗಿ ಹೊರಟಿದ್ದೀವಿ ಗುರು. ಇವಾಗ ನೆಕ್ಸ್ಟು ಅವಾರ್ಡ್ ಇಸ್ಕೋಬೇಕು, ರಿಟರ್ನ್ ಬರಬೇಕು. ಬೋರ್ಡಿಂಗ್ ಪಾಸ್ ತಗೊಂಡಾಯಿತು, ಚೆಕ್ಕಿನ್ ಆಗಾಯಿತು, ಕೂತಿದ್ದೀವಿ. ಇವಾಗ ಇನ್ನು 1 ಗಂಟೆ 15 ನಿಮಿಷ ಇದೆ. ಏಸಾಗಪ್ಪ ಅವರು ವಿಡಿಯೋ ಮಾಡಿದ್ದಾರೆ, ಬಟ್ ಏನು ಮಾತಾಡಬೇಕು ಅಂತಲೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಮಾತಾಡ್ತಾರೆ, ಸ್ವಲ್ಪ ಹೊತ್ತು ಹಂಗೆ ವಿಡಿಯೋ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಫ್ಲೈಟಲ್ಲಿ ಬೋರ್ಡಿಂಗ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಫ್ಲೈಟ್ ಅದನ್ನೇ ಈಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಪ್ರಯಾಣನ. ವಿಮಾನದಲ್ಲಿ ಪ್ರಯಾಣ ಗೊತ್ತಿಲ್ಲ, ನಾನು ನನ್ನ ಹಸ್ಬೆಂಡ್ ಯಾವತ್ತು ಜೊತೆಯಾಗಿ ಫ್ಲೈಟಲ್ಲಿ ಜರ್ನಿ ಮಾಡ್ತೀವಿ ಅಂತ. ಅದು ಆದಷ್ಟು ಬೇಗ ಬರಲಿ. ಅವ್ರಿಗೆ ತುಂಬ ಆಸೆ ಇದೆ, ನನಗೇನು ಆಸೆ ಇಲ್ಲ, ಅವ್ರ ಆಸೆ ಅಂತೆ ನಾನು ಒಂದು ಸಲ ಹೋಗಿ ಬರಬೇಕು. ಪಾಸ್ಪೋರ್ಟ್ ಮಾಡಿಸಿ ಯಾವುದಾದ್ರು ಫಾರಿನ್ ಟ್ರಿಪ್ ಹೋಗೋಣ ಅಂತ ಹೇಳಿದ್ದಾರೆ, ಮಾಡಿಸ್ಬೇಕೀಗ. ಇದು ಇವರು ಈಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದಾರೆ. ಇವರ ಫ್ಲೈಟ್ ಇದು. ಇಲ್ಲಿಂದ ಡೆಲ್ಲಿಗೆ ರೀಚ್ ಆಗ್ತಾರೆ. ಆಮೇಲೆ ಅವಾರ್ಡ್ ಫಂಕ್ಷನ್ ಇದೆ. ಮತ್ತು ಇನ್ನೊಂದೇನು ಅಂದರೆ ರಿಟರ್ನ್ ಅವತ್ತೇ ಬುಕ್ ಮಾಡಿದ್ದಾರೆ. ಮಿಡ್ನೈಟ್ 12 o'clock. ಅವ್ರಿಗೆ ಉಳ್ಕೊಳಕ್ಕೆ ರೂಮ್ ಏನು ಮಾಡಿಲ್ಲ, ಯಾಕಂದರೆ ತುಂಬ ಜನ ಬರ್ತಿರೋದ್ರಿಂದ ಅವ್ರಿಗೆ ಬಂದು ಹಾಗೆ ರಿಟರ್ನ್ ಟಿಕೆಟ್ ಮಾಡಿಬಿಟ್ಟಿದ್ದಾರೆ. ಬರೋದು ಅವಾರ್ಡ್ ಮುಗಿಸ್ಕೊಂಡು ಊಟ ಮಾಡಿ ಹಾಗೆ ಹೊರಟ್ಬಿಡೋದು, ಆ ಥರನೇ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಜನ ಇರೋದ್ರಿಂದ, ಸ್ವಲ್ಪ ಜನ ಇದ್ದರೆ ಮಾಡಿರೋರೇನೋ. ಸ್ವಲ್ಪ ಅಡ್ವೈಸರ್ ಮ್ಯಾನೇಜರ್ಸ್ ಲೆವೆಲ್ಗೆಲ್ಲ ವಾಪಸ್ ಹಂಗೆ ರಿಟರ್ನ್ ಫ್ಲೈಟ್ ಬುಕ್ ಮಾಡಿದ್ದಾರೆ ಅನಿಸುತ್ತೆ. ಇನ್ನು ಸ್ವಲ್ಪ ಸೀನಿಯರ್ಸ್ಗೆಲ್ಲ ರೂಮ್ ಬುಕ್ ಮಾಡಿರ್ಬೋದು, ಅವ್ರು ಒನ್ ಡೇ ಆಲ್ಟಾಗಿ ಬರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಈಗ ಡೆಲ್ಲಿಗೆ ಲ್ಯಾಂಡ್ ಆದ್ರವರು
ಈಗ ಹೋಗ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಏನೋ ಕೇಳ್ತಿದ್ದಾರೆ. ಅದಕ್ಕೆ ನಮ್ಮದು ವೈಫ್ದು ಚಾನಲ್ ಇದೆ, ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದಾರೆ ಅಲ್ಲಿ. ಜಸ್ಟ್ ಲ್ಯಾಂಡ್ ಆಗಿದ್ದೀವಿ ಇವಾಗ. 12:30ಗೆ ಬಂದಿದ್ದರಿಂದ 4 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗೋದು. ಸೊ ಇನ್ನೂ ಒಂದು 3 ಅವರ್ಸು ನಮಗೆ ಟೈಮ್ ಇದೆ. ಅಲ್ಲಿವರೆಗೂ ಇಂಡಿಯಾ ಗೇಟ್ ನೋಡ್ಕೊಬರೋಣ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ. ಸೊ ಹಂಗಾಗಿ ಅಲ್ಲಿ ಹೋಗಿದ್ದಾರೆ. ಅಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದಾರೆ. ಇದು ನಾನು ಒಂದು ಮೂವಿನಲ್ಲಿ ನೋಡಿದ್ದೆ ಈ ಪ್ಲೇಸ್ನ. ಪ್ರೇಮ ಮತ್ತು ರಮೇಶ್ ಅವ್ರದ್ದೊಂದು ಸಾಂಗ್ ಇದೆ, ತುಂಬ ಚೆನ್ನಾಗಿ ಕಾಣೋದು. ಅದು ಮಿಡ್ ನೈಟಲ್ಲಿ ಯಾರೂ ಜನ ಇಲ್ದಾಗ ತೆಗ್ದಿದ್ದು. ಇದು ನೋಡಿ ತುಂಬ ರಶ್ ಇದೆ ಇವ್ರು ಹೋದಾಗ. ಮತ್ತು ಅವ್ರು ಹೇಳ್ತಾಯಿದ್ರು ತುಂಬ ಟ್ರಾಫಿಕ್ ಇದೆಯಂತೆ, ಬೆಂಗಳೂರಿಗಿಂತ ಡೆಲ್ಲಿ ಹೆವಿ ಟ್ರಾಫಿಕ್ಕು ತುಂಬ. ನಾವು ಬೆಂಗಳೂರೇ ಜಾಸ್ತಿ ಅಂದ್ಕೊಂಡಿದ್ವಿ, ಡೆಲ್ಲಿ ಇನ್ನೂ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಿದ್ರು ಅವ್ರು ನನಗೆ. ಸೊ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ಹೋಟೆಲ್ಗೆ ಹೋಗಿದ್ದಾರೆ. ಅದೇ ಒಂದು 3 ಅವರ್ ಆಗೋಗಿದೆ ಅಲ್ಲಿ, ಒಂದೆರಡು ಪ್ಲೇಸ್ ನೋಡೋಷ್ಟರಲ್ಲಿ. ಅಲ್ಲಿಂದ ಡೈರೆಕ್ಟು ರೂಮ್ಗೆ ಎಂಟ್ರಿ. ಅಲ್ಲಿ ಹೋಗಿ ಹೋಟೆಲ್ಗೆ ಹೋಗಿ ಮತ್ತು ಅವರು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಅವಾರ್ಡ್ಗೆ ರೆಡಿ ಆಗಬೇಕಲ್ಲ. ಸೊ ಹಂಗಾಗಿ 4 o'clock ಇದ್ದಿದ್ದು 3 o'clockಗೆ ಅವರು ರೀಚ್ ಆಗಿದ್ದಾರೆ ಹೋಟೆಲ್ಗೆ. ಇದೇ ಹೋಟೆಲಲ್ಲಿ ಅವ್ರಿಗೆ ಅವಾರ್ಡ್ ಫಂಕ್ಷನ್ ಇದ್ದಿದ್ದು. ಸೊ ತುಂಬ ಚೆನ್ನಾಗಿದೆ, ನನಗೆ ಆಚೆಯಿಂದ ನೋಡಿನೇ ತುಂಬ ಇಷ್ಟ ಆಯಿತು. ಜಸ್ಟ್ ವಿ ಹ್ಯಾವ್ ರೀಚ್ ದಿ ಹೋಟೆಲ್. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿ ಹೋಟೆಲ್. ಸೊ ಈಗ ರೆಡಿಯಾಗಿ ಅವರು ಫಂಕ್ಷನ್ ನಡೆಯೋ ಹತ್ರಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾಯಿದ್ರು ಅವಾರ್ಡ್ ಬಂದಿದೆ, ಇದೇ ಮೊದಲೇನಲ್ಲ, ತುಂಬ ಅವಾರ್ಡ್ಸ್ ಬಂದಿದ್ದು. ಬಟ್ ಇದು ಜುಬಿಲೆಂಟಿಂದ ಚೇರ್ಮನ್ ಕಡೆಯಿಂದ ಬರ್ತಾ ಇರೋ ಮೊದಲನೇ ಅವಾರ್ಡ್ ಅವ್ರಿಗೆ. ತುಂಬ ಖುಷಿಯಾಗಿದೆ ಅವ್ರಿಗೆ. Largest auto retail groups representing Audi, MG Motor, Nissan, Mahindra and MG Civic, with 70 plus facilities across 13 plus cities and 10 million plus happy customers. Jubilant Pro, creating benchmarks as an industry leader. ಈಗ ಅವರು ತೊಗೊಳಕ್ಕೆ ಬರ್ತಾ ಇದ್ದಾರೆ ಸ್ಟೇಜ್ಗೆ. ಅದನ್ನ ಯಾರು ವಿಡಿಯೋ ಮಾಡ್ಕೊಳಕ್ಕೆ ಅಲ್ಲಿ ಇರಲಿಲ್ಲ ಅನಿಸುತ್ತೆ. ಇದು ಅವರ ಕಂಪ್ನಿ ಹುಡುಗರು ಆನ್ಲೈನ್ ಲಿಂಕಲ್ಲಿ ಬರುತ್ತಲ್ಲ, ಅದರಲ್ಲಿ ಅವರು ತೆಗೆದು ಸ್ಟೇಟಸ್ಗೆ ಹಾಕಿದ್ರು. ಅದು ನನಗೆ ಸೇವ್ ಮಾಡ್ಕೊಂಡಿದ್ದೆ ನಾನು. ಸೊ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಗೈಸ್. ಅವರ ಒಂದು ಬೆಳವಣಿಗೆ ನನಗಂತೂ ತುಂಬ ಖುಷಿ ಕೊಡ್ತಿದೆ. ಇದೇ ಮೊದಲನೇನಲ್ಲ ಅವಾರ್ಡ್ ಅವ್ರಿಗೆ, ತುಂಬ ಅವಾರ್ಡ್ಸ್ ಬಂದಿತ್ತು. ಬಟ್ ಚೇರ್ಮನ್ ಕಡೆಯಿಂದ ಇದು ಮೊದಲನೇ ಅವಾರ್ಡ್ ತೊಗೊತಾನೆ ಇದ್ದೀನಿ, ಕಣ್ಣು ದೃಷ್ಟಿ ಆಗಿಬಿಡುತ್ತೇನೋ ಕಣೆ ಅಂತಿದ್ರು. ನಾನು ಹೇಳಿದೆ, ನಾವು ನಿಯತ್ತಾಗಿತ್ತು, ನಮ್ಮ ಕೆಲಸ ನಿಯತ್ತಾಗಿತ್ತು ಅಂದರೆ ಯಾರು ಎಷ್ಟೇ ಕಣ್ಣು ಹಾಕಿದ್ರು ಅದು ನಮಗೆ ತಟ್ಟಲ್ಲ. ನೀನು ದೇವ್ರ ಮೇಲೆ ಭಾರ ಹಾಕಿ ಆರಾಮಾಗಿರು ಅಂತ ಹೇಳಿದ್ದೀನಿ. ಸೊ ತುಂಬ ಖುಷಿ ಆಯ್ತು ನನಗಂತೂ. ಲ್ಯಾಂಡ್ ಆದ್ವಿ ಇವಾಗ ತಾನೇ ಜಸ್ಟು. ಟೈಮು ಬಂದು 4 ಗಂಟೆ ಈಗ ಜಸ್ಟ್ ಲ್ಯಾಂಡ್ ಆಗಿದೆ. ಈಗ ಬೆಂಗಳೂರಿಗೆ ಲ್ಯಾಂಡ್ ಆದರು. ಅವ್ರ ಮನೆಗೆ ಬರೋ ಅಷ್ಟರಲ್ಲೇ 5 o'clock ಆಗಿತ್ತು. ನೆಕ್ಸ್ಟ್ ಡೇ ಆಫೀಸ್ಗೆ ಹೋದಾಗ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಅವರು ಟೀಮ್ ಹುಡುಗರನ್ನೆಲ್ಲ ನೋಡಿದ್ರೆ, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಇವ್ರು ಎಲ್ಲೇ ಹೋದರೂ ಅಷ್ಟೇ ಒಳ್ಳೆ ಟೀಮ್ ಸಿಗುತ್ತೆ ಇವ್ರಿಗೆ. ಇದೇ ಥರ ಅವರು ಇನ್ನೂ ಒಳ್ಳೊಳ್ಳೆ ಅವಾರ್ಡ್ಗಳನ್ನ ಜಾಸ್ತಿ ತಗೊಂಡು ಬೆಳೀಲಿ ಚೆನ್ನಾಗಿ ಅನ್ನೋದು ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಫ್ಯಾಮಿಲಿ ಮೇಲೆ. ಯಾರ ಕೆಟ್ಟ ಕಣ್ಣು ದೃಷ್ಟಿನೂ ನಮ್ಮ ಫ್ಯಾಮಿಲಿ ಮೇಲೆ ಬೀಳದೇ ಇರಲಿ ಅಂತ ಕೇಳ್ಕೊತೀನಿ ಗೈಸ್. ಥ್ಯಾಂಕ್ ಯು.